ಒಬ್ಬ ಇದ್ದ ಕೊಳಕು ಪತ್ರಕರ್ತ ರವಿ ಬೆಳಗೆರೆ ಅಂತ. ಅವನು ಹೇಳ್ತಾನೆ, ಪತ್ರಿಕರ್ತರನ್ನೆಲ್ಲ ಧಮಕಿ ಹಾಕಿ ಪ್ರತಿದಿನ ಆ ಪುಸ್ತಕ ಮನೆಯಲ್ಲಿ ಯಾವ ಲೇಖಕನ ಪ್ರದರ್ಶನ ಇದೆ ಅನ್ನೋದನ್ನ ಹಾಕಿಸ್ಕೋತಾನೆ. ಅಂದರೆ ನನ್ನ ಹೆಸರು ಹಾಕ್ತಾ ಇದ್ದೀರೇನ್ರಿ? ಈ ಕಾಲೇಜ್ ಪ್ರೊಫೆಸರ್ಗಳು ಪಾಠ ಮಾಡುವುದಕ್ಕಿಂತ ವಿಷಬೀಜ ಬಿತ್ತುವುದೇ ಜಾಸ್ತಿ. ಇವತ್ತೇನಾದರೂ ವಿಶ್ವವಿದ್ಯಾನಿಲಯ ಹಾಳಾಗಿದ್ದರೆ ಅದು ಅಲ್ಲಿರೋ ಮೇಷ್ಟ್ರಗಳಿಂದನೇ. ಅದು ನನ್ನನ್ನು ಯಾವ ಒಂದು ಕಮಿಟಿಗೂ ಹಾಕಲಿಲ್ಲ, ನನಗೆ ಯಾವ ಪ್ರಶಸ್ತಿನೂ ಬರದೇ ಇದ್ದ ಹಾಗೆ ನೋಡಿಕೊಂಡ್ರು. ಅದರಲ್ಲಿ YNK ಮಹಾನುಭಾವ, ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಅಡಿಗರು ಕೂಡ. ಆದರೆ ಅಡಿಗರಲ್ಲಿ ಒಂದು ಅಂತಃಕರಣ ಇತ್ತು. ನಾನು ಅಡಿಗರ ಹತ್ರಕ್ಕೆ ಹೋಗ್ತಾ ಇದ್ದೆ, ಪುಟ್ಟಪ್ಪನ ಮರಿ ಅನ್ನೋರು ನನ್ನ. ಇದನ್ನು ಗ್ಯಾಂಗ್ ಹೇಗೆ ಮಾಡ್ತಾರೆ ಇವರು ಅಂತಂದರೆ, ನೀನು ನಿಜವಾಗೂ ನನಗೆ ಕೂತ ಜಾಗದಲ್ಲೇ ಕವಿರಾಜ ಮಾರ್ಗದಿಂದ ಹಿಡಿದು ಅಥವಾ ಅಲ್ಲಿಂದ ಮುದ್ದಣ್ಣನವರೆಗೆ ನಾನು ಅಧಿಕೃತವಾಗಿ ಏನು ಕೇಳಿದ್ರು ಹೇಳಬಲ್ಲೆ. ಹಾಗೇನೆ ಕರ್ನಾಟಕದಲ್ಲಿರುವ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಹಿರಿಯರಲ್ಲ ಕಿರಿಯರು ಬರೀತಾ ಇದ್ರು, ಅವ್ರ ಹೆಸರು ಹೇಳಬಲ್ಲೆ ನಾನು. ಹೀಗೆ ನಾನು ಉತ್ತರ ಕರ್ನಾಟಕ ಯಾಕೆ ಹೇಳ್ತೀನಿ ಅಂದರೆ, ನನ್ನ ಮಾತು ಆ ಜನಕ್ಕೆ ಮುಟ್ತದೆ. ಈ ಹಳೆ ಮೈಸೂರಿನವ್ರು ಇಡ್ಲಿ ದೋಸೆ ಚಿತ್ರಾನ್ನ ತಿನ್ನೋರಿಗೆ ಅಯ್ಯೋ ಅವನು ಬೇಡಪ್ಪ. ಹೇಳಿ ಸರ್, ಪುಸ್ತಕ ಮನೆ ಆರಂಭದ ದಿನಗಳು. ಹಾಗಾಗಿ ಏನಾಯಿತು ಅಂದರೆ, ನಾನು ಬೆಂಗಳೂರಿಗೆ ಬಂದರು, ಉದ್ಯೋಗ ಇಲ್ಲದೆ ಇದ್ದರು, ಉದ್ಯೋಗ ಇಲ್ಲ, ಬರವಣಿಗೆನೇ ನಾನು ಮುಖ್ಯವಾಗಿ ಮಾಡಿಕೊಂಡೆ. ಆಮೇಲೆ ಭಾಷಣ ಮಾಡ್ತಾಯಿದ್ದೆ, ತುಂಬ ಭಾಷಣ ಮಾಡ್ತಾಯಿದ್ದೆ. ಆಗ ಅದಕ್ಕೆ ಒಂದು ಗೌರವಧನ ಅಂತ ನಾನು ಆವಾಗ ತಗೊಳ್ತಾ ಇದ್ದೆ. 50 ರೂಪಾಯಿಂದ ನಾನು ಶುರು ಮಾಡಿದ್ದೀನಿ. ಒಂದು ಭಾಷಣಕ್ಕೆ ಕರೆದ್ರೆ ಅವಾಗ ಶಾಲೆಗಳಲ್ಲಿ ಕರೆಯೋರು, ಕಾಲೇಜುಗಳಲ್ಲಿ ಕರೆಯೋರು, ಅದೆಲ್ಲ ನಾನು ಎಲ್ಲ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ. ಕೊನೆಗೆ ಒಬ್ಬರು ಬರಲಿಲ್ಲ ಅಂದರೂ ನನಗೆ ಫೋನ್ ಮಾಡಿದ್ರೆ ನನಗೆ ನೀವು ಸಂಭಾವನೆ ಕೊಟ್ಟರೆ ಬರ್ತೀನಿ ಅಂತಿದ್ದೆ. ಅದು ಎಲ್ಲಿಗೆ ಬಂತು ಅಂತಂದರೆ, ಈ ಗಟ್ಟಿಕ್ಕೆ ಇಲ್ಲಿಗೆ ಬಂದಮೇಲೆ ನಾನು ಎಲ್ಲೂ ಭಾಷಣ ಒಪ್ಕೊಂಡಿಲ್ಲ. 25,000 ರೂಪಾಯಿ ನನ್ನ ಅಕೌಂಟ್ಗೆ ಹಾಕಿದರೆ ಮಾತ್ರವೇ ನಾನು ಹೋಗಿ ಭಾಷಣ ಮಾಡ್ತಾಯಿದ್ದೆ. ಎಲ್ಲಿಗೆ ಕರೆದ್ರೂ ಭಾಷಣ ಮಾಡ್ತೀನಿ, ಯಾವ ವಿಷಯದ ಮೇಲೂ ಮಾತಾಡ್ತೀನಿ. ಅದು ನನ್ನ ಬದುಕಿಗೆ ನಾನು ಹೆಂಗೆ ಬದುಕಿದ್ದೆ ಅನ್ನೋದಕ್ಕೆ ಪುಸ್ತಕ ಅವ್ರಿಗೆ ಗೊತ್ತೇ ಆಯ್ತು. ಅವರಿಗೆ ಜನಕ್ಕೂ ಅಯ್ಯೋ ಈ ಮನುಷ್ಯ ಯಾವುದೋ ಐಷಾರಾಮವಾಗಿ ಇದಕ್ಕಲ್ಲ. ನಾನು ತಿಂಗಳಿಗೆ ಕನಿಷ್ಠ ಒಂದು 10,000 ರೂಪಾಯಿಂದಾದ್ರೂ ಪುಸ್ತಕ ಕೊಳ್ತಾ ಇದ್ದೆ. ಅದು ಎಲ್ಲ ಅಂಗಡಿಗಳಲ್ಲೂ ಗೊತ್ತಿದೆ. ನಾವು ಕರ್ನಾಟಕ, ನಮ್ಮ ಪುಟ್ಟಸ್ವಾಮಿ ಅಂತ ಒಬ್ಬರು ಲಾವಣ್ಯ ಬುಕ್ ಶಾಪ್ ಇದರಲ್ಲಿ ಸೆಕೆಂಡ್ ಹ್ಯಾಂಡು, ಆಮೇಲೆ ನಮ್ಮ KKS ಮೂರ್ತಿಯವರು ಸೆಲೆಕ್ಟ್ ಬುಕ್ ಶಾಪ್ ಇದತ್ರ ಗಾಂಧಿ MG ರೋಡಲ್ಲಿದ್ದಾರೆ. ಎಲ್ಲ ಕಡೆನೂ ನನ್ನ ಪುಸ್ತಕಗಳು ತಿಂಗಳು ತೊಗೊಳ್ತಾನೆ ಇದೆ. ಯಾವುದು ಬಂದರೂ ನಾನು ತೊಗೊಳ್ತಾ ಇದ್ದೆ. ಯಾರ ಕಾಂಪ್ಲಿಮೆಂಟ್ರಿಗೆ ಕಾಪಿಗೆ ಕಾದವನಲ್ಲ ನಾನು. ನನಗೆ ಬೇಕು ತಂದು ಇಟ್ಕೋತಾ ಇದ್ದೆ. ಅದು ದಿನದಿನಕ್ಕೆ ಬೆಳೀತಾ ಬಂದ್ಬಿಡ್ತು. ಅದು ಏನು ಮಾಡಬೇಕು? ನಾನಿರೋದು ಬಾಡಿಗೆ ಮನೆಯಲ್ಲಿ, ನಮಗೇ ಜಾಗ ಇಲ್ಲ. ಈ ನಮ್ಮ ತಂದೆಯವರು ಹೇಳ್ತಾಯಿದ್ರು, ಬದುಕಿದ್ರು ನಮ್ಮ ತಂದೆ ತಾಯಿಯವರು, ಏನಪ್ಪ ಮಾಡ್ತೀನಿ. ಅದಕ್ಕೊಂದು ಕೆಲಸ ಮಾಡಿದೆ ಇದ್ದಕ್ಕಿದ್ದಂಗೆ. ನನಗೆ ಕೆನ್ ಸ್ಕೂಲ್ ಆಫ್ ಆರ್ಟು ಬೇರೆ ಫೀಲ್ಡು ಟಚ್ ಇದೆ ಅಂತ ಹೇಳಿದ್ನಲ್ಲ, ಸಂಗೀತದ ಕ್ಷೇತ್ರ. ನಾನು 60 ಬಹುಶಃ ಅದು ನಾನು ಹೇಳೋದಲ್ಲ, ಶತಾವಧಾನಿ ಗಣೇಶ್ ಹೇಳಿದ್ದಾರೆ. DVG ನಂತರ ಹಲವು ಮಾಧ್ಯಮಗಳ ಬಗ್ಗೆ ಒಂದು ಸ್ಪಷ್ಟವಾದ ಸಂಪರ್ಕ ತಿಳುವಳಿಕೆ ಇರೋದು ಹರಿಹರ ಪ್ರಿಯ ಅವರಿಗೆ ಅಂತ ಅವರೇ ಬರೆದಿದ್ದಾರೆ. DVG ನಂತರ ನಾನು ಸಂಗೀತ ಕೇಳಿರೋದು ನಾನೇನೇ ಜಾಸ್ತಿ, ಅಷ್ಟು ಕೇಳಿದ್ದೀನಿ. ಅವರು ಹಾಗೆ ಇದ್ದ ಮಹಾನುಭಾವ. ಹಾಗಿರುವಾಗ ನಾನೇನು ಮಾಡ್ತಾಯಿದ್ದೆ, ಇದೆಲ್ಲ ನೋಡಿ ಪುಸ್ತಕ ಪ್ರದರ್ಶನ ಯಾಕೆ ಶುರು ಮಾಡಬಾರ್ದು ಅಂತ ಅನ್ನಿಸ್ತು. ಅದು ಕಾರಣ, ಯಾವ ವ್ಯಕ್ತಿನೂ ಅಲ್ಲ. ಆವಾಗ ನಾನೇನು ಮಾಡಿದೆ, ವಾರಕ್ಕೆ ಒಬ್ಬ ಸಾಹಿತಿಗಳು, B ಪುಟ್ಟಸ್ವಾಮಯ್ಯ ಅವರು, ದೇವುಡು ಅವರು, ಮಿರ್ಜಿ ಅಣ್ಣಾರಾಯರು, ಅಂದರೆ ಇವೆಲ್ಲ ನನ್ನ ಹತ್ರ ಇದೆ ಅಂತ ತೋರಿಸ್ಬೇಕಲ್ಲ, ಇಲ್ಲಾಂದರೆ ಬುರುಡೆ ಆಗಿಬಿಡುತ್ತಲ್ಲ. ಇವರು ಇದಾರಲ್ಲ, ಈ ಕಾಲೇಜ್ ಪ್ರೊಫೆಸರ್ಗಳು ಪಾಠ ಮಾಡುವುದಕ್ಕಿಂತ ವಿಷಬೀಜ ಬಿತ್ತುವುದೇ ಜಾಸ್ತಿ. ಇವತ್ತೇನಾದರೂ ವಿಶ್ವವಿದ್ಯಾನಿಲಯ ಹಾಳಾಗಿದ್ದರೆ ಅದು ಅಲ್ಲಿರೋ ಮೇಷ್ಟ್ರಗಳಿಂದನೇ. ಹೌದು, ಯಾಕಂದರೆ ಅವರ ಇಸಮ್ಗಳನ್ನು ಹೌದು ಮಕ್ಕಳ ಮೇಲೆ ಇಂಪೋಸ್ ಮಾಡೋದು. ಹೌದು, ಹಾಗಾಗಿ ಅವ್ರವ್ರ ಮೇಲೆ ಅವರು ಇದನ್ನು ಕೆಸರನ್ನ ಎರಚ್ಕೊಂಡು ಈಗ ಅವನು ಓದಿದ್ದಾನೋ, ಅವನು ಅಷ್ಟೆಲ್ಲ ಓದ್ಬಿಟ್ಟಿದ್ದಾನೋ, ಈ ಥರ. ಅದಕ್ಕೆ ನಾನೇನು ಮಾಡಿದೆ, ಬುಕ್ ಎಕ್ಸಿಬಿಷನ್ ಶುರು ಮಾಡಿದೆ. 5 ವರ್ಷಗಳ ನಿರಂತರ ರಾಜಾಜಿನಗರದಲ್ಲಿ ನಾನು ಸೆಕೆಂಡ್ ಬ್ಲಾಕಲ್ಲಿ ಬಸವೇಶ್ವರ ಕಾಲೇಜು, ನಿಜಿಂಗಪ್ಪ ಕಾಲೇಜು ಎದುರುಗಡೆ ಒಂದು ಬಾಡಿಗೆ ಮನೇಲಿ ಇದ್ದಿದ್ದು. ಒಂದು ರೂಮನ್ನೇ
ಅದಕ್ಕೆ ಮಾಡಿಕೊಂಡು 24 ಗಂಟೆಯೂ ಕೂಡ ಪ್ರದರ್ಶನ ಮಾಡಿದ್ದೀವಿ. ಮಧ್ಯರಾತ್ರಿಲಿ ಬಂದಿದ್ದಾರೆ ನಾಗರತ್ನಮ್ಮ ಅವರು, ನಾಗರತ್ನಮ್ಮ ಅವರು ಕಂಸ ಭೀಮ ಇಂಥ ಗಂಡು ಪಾತ್ರ ಮಾಡ್ತಾ ಇರುವ, ಅಪ್ಪ ನನಗೆ ಈಗಲೇ ಸಮಯ ಆಗಿದೆ ಬರಬಹುದಾ ನೋಡಬಹುದಾ ಅಂತ ಮಧ್ಯರಾತ್ರಿಲಿ ಮಗನ ಕರ್ಕೊಂಡು ಬಂದು ಎಕ್ಸಿಬಿಷನ್ ನೋಡಿದವರಿದ್ದಾರೆ. ಸುಬ್ಬಣ್ಣ ಅವರು, ನಾವು ಹೆಂಗೆ ಸುಬ್ಬಯ್ಯ ಅಂತೀವಲ್ಲ, ಈ ನಾಟಕ ರಂಗದಲ್ಲಿ ವಿ ವಿ ಕಾರಂತರಿಗೆ ಪ್ರಸನ್ನನಿಗೆ ಎಷ್ಟಿದೆಯೋ ಅಷ್ಟೇ, ಅದಕ್ಕಿಂತ ಆ್ಯಕ್ಚುಲಿ ಪ್ರಸನ್ನಗಿಂತ ಸೀನಿಯರು ಸುಬ್ಬಣ್ಣ. ಅವರು ಮಧ್ಯರಾತ್ರಿಲಿ ಮಗಳು ಕರ್ಕೊಂಬಂದು MBBS ಓದೋ ಹುಡುಗಿ ಅವಳು ಕರ್ಕೊಂಬಂದು, ಹರಿಹರ ಪ್ರಿಯ ನನ್ನ ಮಗಳಿಗೋಸ್ಕರ ಕಾಯ್ತಾ ಇದ್ದೆ, ನಾನು ಬಂದಿದ್ದೀನಿ ನೋಡ್ಬೋದು. ಶ್ರೀರಂಗರದ ಎಕ್ಸಿಬಿಷನ್ ಅವತ್ತು, ಶ್ರೀರಂಗರ ಮಾನಸಪುತ್ರ ಅವರು ಸುಬ್ಬಣ್ಣ ಅವ್ರು ತೀರ್ಕೊಂಬಿಟ್ರು ಮೊನ್ನೆ. ನಾನು ಹಿಂಗೆ ಮಾಡ್ತಾ ಮಾಡಿದರೆ ಏನು ಗುರ್ತಿಸ್ತೀರಿ ಸಮಾಜ, ಸರ್ಕಾರ? ನಮ್ಮ ತಂದೆ ತಾಯಿ ಪ್ರಾಣ ತೆಗೆದಿದ್ದಾಯ್ತೆ ಹೊರತು ನನ್ನನ್ನು ಗುರುತಿಸ್ಲೇ ಇಲ್ಲ. 5 ವರ್ಷ ವಿಶ್ವದಲ್ಲಿ ಚಾಲೆಂಜ್ ಮಾಡ್ತೀನಿ, ಇವತ್ತು ಒಬ್ಬ ಮಾಡಿದ್ದಾನೆ ಅಂತ ಹೇಳಿಬಿಟ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ನಾನು ಕನ್ನಡ ಸೇವೆ ಮಾಡಿದ್ದಕ್ಕೆ ನನಗೆ ಸಿಕ್ಕ ಮನ್ನಣೆ ಇದೆ. ಪ್ರತಿದಿನ ಪತ್ರಿಕೆಯಲ್ಲಿ ಬರೋದು, ಒಬ್ಬ ಇದ್ದ ಕೊಳಕು ಪತ್ರಕರ್ತ ರವಿ ಬೆಳಗೆರೆ ಅಂತ, ಅವನು ಹೇಳ್ತಾನೆ, ಪತ್ರಿಕರ್ತರನ್ನೆಲ್ಲ ಧಮಕಿ ಹಾಕಿ ಪ್ರತಿದಿನ ಪುಸ್ತಕ ಮನೆಯಲ್ಲಿ ಯಾವ ಲೇಖಕನ ಪ್ರದರ್ಶನ ಇದೆ ಅನ್ನೋದನ್ನ ಹಾಕಿಸ್ಕೋತಾನೆ. ಅಂದರೆ ನನ್ನ ಹೆಸರು ಹಾಕ್ತಾ ಇದ್ದೀರೇನ್ರಿ? ಗೋಕಾಕರ ಪುಸ್ತಕ ಪ್ರದರ್ಶನ ಹಾಕಬೇಕು, ಮಕ್ಕಳಿಗೆ ತಿಳಿಬೇಕು. ಆಶ್ಚರ್ಯ ಅಂದರೆ ಇದು ಒಂದು ರಿಕಾರ್ಡೆ. ಆ ಸುತ್ತಮುತ್ತ ಇರುವಂತಹ 25 ಶಾಲೆಗಳು ನಮ್ಮ ಮನೆಗೆ ಒಂದು ಇದನ್ನಿಟ್ಕೊಂಡಿದ್ರು, ಒಂದು ಪೀರಿಯಡ್. ಅರವಿಂದ ಸ್ಕೂಲು, ವಾಣಿ ಸ್ಕೂಲು, ಇದು ವಿದ್ಯಾವರ್ತಕ ಸ್ಕೂಲ್ಗಳು, ಇವೆಲ್ಲವೂ ಕೂಡ ಮಕ್ಕಳು ಬೀದಿನಲ್ಲಿ 2 ಕಿಲೋಮೀಟ್ರು 3 ಕಿಲೋಮೀಟ್ರು ಬಂದು ಅದನ್ನು ನೋಡಿ ಬರ್ಕೊಂಡು ಹೋಗಿ ಅಲ್ಲೇನೋ ಒಂದು ಮೆಮೊರಿ ಟೆಸ್ಟ್ ಮಾಡ್ತಾಯಿದ್ರು. ನೀವು ಇವತ್ತು ಯಾರ್ದು ನೋಡಿದಿರಿ? MR ಶ್ರೀ ಅವ್ರದ್ದು ಏನೇನು ಪುಸ್ತಕ ನೋಡಿದಿರಿ ಬರೀಬೇಕು. ಎಂಥ ಒಂದು ಕಲ್ಚರಲ್ ಕ್ರಾಂತಿಗೆ ನಾನು ಬುನಾದಿ ಹಾಕಿದ್ದೆ ರೀ. ಅದನ್ನು ಹಾಳು ಮಾಡಿದವರೆಲ್ಲ ಈ ಕೊಳಕು ಸಾಹಿತಿಗಳೇ. ಉದಾಹರಣೆ ಕೊಡ್ಬೋದಾ? ಖಂಡಿತ. ಅದರಲ್ಲಿ ಚಂದ್ರಶೇಖರ್ ಕಂಬಾನ್ ಅಂತವರು ಏನು ಮಾಡಿದ್ರು? ಅವರು ಅದು ಹೇಳೋದು, ಅದೇನದು ನಮ್ಮ ಹೆಸರನ್ನ ಹಾಕ್ಕೊಂಡು ನಮ್ಮ ಪುಸ್ತಕಗಳನ್ನ ಇಟ್ಕೊಂಡವನು ಏನೋ ಹೆಸರು ಮಾಡ್ತಾ ಇರೋದು, ಅವನ ಯೋಗ್ಯತೆ ಇದೆ, ಪುಸ್ತಕ ಬರೀಲಿ. ನೀವು 110 ಪುಸ್ತಕ ಬರೆದಿದ್ದೀರಿ. ಅದು ಆಮೇಲೆ ನಾನು ಬೆಳೀತಾ ಬಂದಲ್ಲ, ಇದೆಲ್ಲ ಬೆಳವಣಿಗೆ ಹಂತ ಹೇಳ್ತಾ ಇರೋದು. ಅಲ್ಲಿಂದನೇ ಶುರು ಮಾಡಿ. ಹೌದು, ಅದನ್ನು ನಾನು ಬೆಳವಣಿಗೆ ಹಂತದಲ್ಲಿ ಈ ಮಟ್ಟಿಗೆ ನನ್ನನ್ನು ನೀವು ಅಪಹಾಸ್ಯ ಮಾಡಿದಾರಲ್ಲ. ನಾನು ಬರೆದಿರೋದಲ್ಲ, ನನ್ನ ಕುವೆಂಪು ಒಲವು ನಿಲುವು ಅನ್ನೋದು ನನ್ನ ಮಾಸ್ಟರ್ ಪೀಸು. 3 ಎಡಿಷನ್ ಕಂಡಿದೆ, ಸರ್ಕಾರನೂ ಮಾಡಿದೆ. ಅದರಲ್ಲಿ ನಿಜಾರ್ ಅಹಮದ್ ಬರೀತಾರೆ, ನಮ್ಮೆಲ್ಲರ ಅವಹೇಳನ ಅಪಹಾಸ್ಯಕ್ಕೂ ತಲೆ ಕೊಡದೆ ಹರಿಹರ ಪ್ರಿಯ ಅವರು ಕುವೆಂಪು ಅವ್ರ ಬಗ್ಗೆ ವರ್ಕ್ಸ್ ಮಾಡ್ಕೊಂಡು ಬರ್ದಿದ್ದಾರೆ ಅನ್ನೋ ದಾಖಲಿದೆಯಲ್ಲ. ಯಾರು ಅಪಹಾಸ್ಯ ಮಾಡ್ತಾ ಇದ್ದವರು? ನೀವೇ. ನನ್ನ ಕೆಲಸ ನನಗೆ ತೋಚ್ದಾಗ ನಾನು ಕೆಲಸ ಮಾಡ್ತಾ ಇದ್ದೆ, ನಿಮಗೆ ಅಪಹಾಸ್ಯಕ್ಕೆ ನಾನು ವಸ್ತು ಆಗ್ಬಿಟ್ಟಿದ್ನಾ? ಹೀಗೆ ಸಂಖ್ಯೆ ಯಾರ್ಯಾರೆಲ್ಲ ಬಂದರು ಅಂತೇಳಿ ಆ ದಾರಿಯಲ್ಲಿ ಅದಲ್ಲ, ಅದು ಹಾಗೆ ಇವ್ರುಗಳೆಲ್ಲ ಮಾಡಿ ಅದು ನನ್ನನ್ನು ಯಾವ ಒಂದು ಕಮಿಟಿಗೂ ಹಾಕಲಿಲ್ಲ, ನನಗೆ ಯಾವ ಪ್ರಶಸ್ತಿನೂ ಬರದೇ ಇದ್ದ ಹಾಗೆ ನೋಡಿಕೊಂಡ್ರು. ಅದರಲ್ಲಿ YNK ಮಹಾನುಭಾವ, ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅಡಿಗರು ಕೂಡ, ಆದರೆ ಅಡಿಗರಲ್ಲಿ ಒಂದು ಅಂತಃಕರಣ ಇತ್ತು. ನಾನು ಅಡಿಗರ ಹತ್ರಕ್ಕೆ ಹೋಗ್ತಾ ಇದ್ದೆ, ಪುಟ್ಟಪ್ಪನ ಮರಿ ಅನ್ನೋರು, ನನ್ನ ಏನೋ ಪುಟ್ಟಪ್ಪನ ಮರಿ ಅನ್ನೋರು ಅಷ್ಟಾರು ಇತ್ತು ಅವ್ರ ಮನೇಲಿ. ತಿಂಡಿ ಊಟ ಕೊಡೋರು. ಈ YNK, ಈ ಬ್ರಹ್ಮಚಾರಿ ಶತಮರ್ಕಟ ಅಂತ ಗಾದೆ. ನವ್ಯ ಹಾಳಾಗಿದ್ದು ಅಡಿಗರಿಂದ ಅಲ್ಲ, YNKಯಿಂದ. ಹೇಗೆ ಅದು? ಅದೇ ಈಗ ರಾಜ್ಕುಮಾರ್ನ ಹೆಸರನ್ನ ಹಾಳು ಮಾಡಿದ್ದೇ ಅವರು. ಅನಂತ್ನಾಗನ್ನ ಇವ್ರನ್ನೆಲ್ಲ ಎಲ್ಲೆಲ್ಲಿಂದನೋ ಕರ್ಕೊಂಬಂದಿದ್ದವರು. ವಿಷ್ಣುವರ್ಧನ್ ಎತ್ತಿರಿ, ಏನ್ರಿ ನೀವೇ ಅಲ್ಲಿ ಮುಳುಗಿ ತೇಲಿದ್ದೀರಿ ಗಣಪತಿ? ನನ್ನ ಬಾಯಿಂದ ಕೇಳಬೇಕಾ? ನಿಮ್ಮ ಬಾಯಿಂದ ಬಂದ್ರೆ ಸಿನಿಮಾದವ್ರೇನ್ರಿ ನಾನು? ನಿಮ್ಮ ಬಾಯಿಂದ ಬಂದ್ರೆ ಚಂದ. ಅದು ಆ ರಾಜ್ಕುಮಾರ್ನ ಬದುಕನ್ನ ಹಾಳು ಮಾಡಿದ್ದೆ YNK. ಜಾತಿ ಆಧಾರದಲ್ಲಿ. ಹೌದು, ಜಾತಿ ಆಧಾರದಲ್ಲಿ. ಮತ್ತೆ ಒಂದು ಪತ್ರಕರ್ತರ ಗುಂಪೇ ಇತ್ತಲ್ಲ, ಅದನ್ನೇ ಹೇಳಿದೆ. ಈತ ಮಾಡಿದ್ದು ಅಂತ, ಈತ ಮಹಾಬುದ್ಧಿವಂತ, ಇವನು ಓದ್ದೇ ಇರೋ ಜಗತ್ತಲ್ಲಿ ಸಾಹಿತ್ಯ, ಅವ್ನ ಶಿಷ್ಯರೇ ಬೇಕಾದ ಜನ ಇದಾರಲ್ಲ. ಜೋಗಿವರೆಗೂ ತಗೊಳ್ರಿ, ಅವ್ನು ಏನು ಹೇಳಿದಾನೆ, ನನ್ನ ಬನ್ನಂಜೆ ಲೆಟರ್ಸ್ ಅವ್ನು ಏನು ಹೇಳ್ತಾನೆ ಅಂತಾರೆ, ಸದ್ಯ ನಾನು ಹರಿಹರ ಪ್ರಿಯ ಅವ್ರಿಗೆ ಒಂದೂ ಲೆಟ್ರ್ ಬರೆದಿಲ್ವಲ್ಲ, ಅಂದರೆ ಇವನು ಬರೆದುಬಿಟ್ಟಿದ್ರೆ ನಾನು ಪ್ರಿಂಟ್ ಮಾಡಿಕೊಂಡು ಬದುಕ್ತಿದ್ದೆ ಅನ್ನೋದು ಬಿಟ್ವೀನ್ ದ ಲೈನ್ಸ್ ನನ್ನ ಎದುರುಗಡೆ ಅನ್ಲಿ. ಅವನು ಪಬ್ಲಿಕ್ಕಲ್ಲಿ ಅಂದಿದ್ದಾನೆ, ಬೇರೆ ಕಡೆ ಎಲ್ಲ. ಅರೆ, ಬನ್ನಂಜೆ ಗೋವಿಂದಾಚಾರ್ಯ ಪತ್ರಗಳು, ಚದುರಂಗರ ಪತ್ರಗಳು, ಕುವೆಂಪು ಪತ್ರಗಳನ್ನು ಪತ್ರ ಸಾಹಿತ್ಯ ಅಂತ ಕನ್ನಡದಲ್ಲಿ ನಾನು ತನ್ನಲ್ಲ. ನೀವೇ ಪ್ರಥಮ? ನಾನೇ ಪ್ರಥಮ. ಅದಕ್ಕೆ ಇದು ಶಿಕ್ಷೆ. ಇವರು ಅಪಹಾಸ್ಯ ಮಾಡೋದ? ನೀನು ಅಂಥ ಕೌಂಟ್ರ್ ಮಾಡೋದಾದರೆ ಎಂತೆಂಥವ್ರು ನೋಡಿದ್ದೀನಿ ರೀ ಈ ನಾಡಿನಲ್ಲಿ. ನಾನು ಗೋವಿಂದ ಪೈ ನೋಡಲಿಲ್ಲ,
ಪಂಜೆಯವರು ನೋಡಲಿಲ್ಲ. ಡಿ ವಿ ಜಿಯಿಂದ ನನಗೆ ಸಂಪರ್ಕ ಇದೆ. ಯಾರಿಗೂ ಅಂಜಿದವನಲ್ಲ ನಾನು, ಯಾರಿಗೂ ತಲೆ ಬಗ್ಗದವನಲ್ಲ. ಇವರು ಬಂದು ನನ್ನ ಲೇವಡಿ ಮಾಡೋದಾ? ಸದ್ಯ ನಾನು ಇದು ಯಾರ ಹತ್ರ ಅಂತಲೂ ಹೇಳ್ತೀನಿ. ಗುರುಪ್ರಸಾದ್ ಅಂತ, ಅಂಕಿತ ಅಂತ ಒಂದು ಬುಕ್ ಶಾಪ್ ಇಟ್ಕೊಂಡಿದ್ದಾನೆ. ಅವ್ನು ಹೇಳಿದಂತೆ, ಅವನು ಹೇಳಿದ ಹುಡುಗ ಹೇಳಿ ತಪ್ಪಾಗ್ತದೆ. ಅವನೀಗ ನನ್ನ ಕೇಳ್ತಾನೆ, ಏನು ನೀವು ಗಣಪತಿಯವ್ರ ಚಾನಲಲ್ಲಿ ನನ್ನ ಹೆಸರು ಹೇಳ್ಬಿಟ್ರಲ್ಲ ಅಂದರೆ, ಇನ್ನು ಯಾರು ನೀವು ಕೇಳ್ತಾರೆ, ಅಧಿಕೃತ ಅಂತ ಕೇಳ್ತಾ ಇದ್ದಾರಲ್ಲ, ಕೆಟ್ಟದಾಗಿ ಮಾತಾಡ್ತಾ ಇಲ್ಲ. ಆ ದೇವನೂರು ಮಹಾದೇವ ಒಡನಾಳ ಬರೆದ ಹಾಗೆ ನಾನು ಬದುಕ ಕೊಡದ ಜನ ಕಾದಂಬರಿ ಒಂದೇ ಸಲ ಬರೆದಿದ್ದೀವಿ. ಅದು ಪ್ರಜಾವಾಣಿನಲ್ಲಿ ದೀಪಾವಳಿ ಇಶ್ಯೂನಲ್ಲಿ ಬಂದಿದೆ 79ರಲ್ಲೇ. ನಂದು ಉದಯವಾಣಿ ದೀಪಾವಳಿ ಇಶ್ಯೂನಲ್ಲಿ ಬಂದಿದೆ ಆ ಕಾದಂಬರಿ. ನೀವಿದ್ರಿ ಅಲ್ಲಿ ಆಗ. ನಾನು ಕೆಲಸ ಮಾಡಿದ್ದೀನಿ. ನೀವು ನನ್ನನ್ನೇನು ದೊಡ್ಡ ಮಹಾನ್ ಪವಾಡ್ ಪುರುಷ ಅಂತ ಒಪ್ಕೋಬೇಡಿ, ಕೆಲಸ ಮಾಡಿದ್ದೀನಿ. ಹೀಗೆ ಮಾಡ್ಕೊಂಬಂದವನಿಗೆ ನಾನು ಕಥೆ ಬರೆದಿದ್ದೀನಿ, ನಾಟಕ ಬರೆದಿದ್ದೀನಿ, ವಿಮರ್ಶೆ ಬರೆದಿದ್ದೀನಿ, 110 ಪುಸ್ತಕ ಬರೆದಿದ್ದೀನಿ. ಪರ್ಯಾಯ ಸಂಸ್ಕೃತಿ ಕಾನ್ಸೆಪ್ಟನ್ನು ನಾನೇ ತಂದಿರೋದು. ಇದೇ ಬರಗೂರು ರಾಮಚಂದ್ರಪ್ಪ ಅವರು 40 ಪುಟದ ಮುನ್ನುಡಿ ಬರೆದಿದ್ದಾರೆ ಅದಕ್ಕೆ. ಪರ್ಯಾಯ ಸಂಸ್ಕೃತಿ ಅಂತಂದರೆ ಅದು ಅಕ್ಷರ ಸಂಸ್ಕೃತಿ, ಪ್ರತಿ ಸಂಸ್ಕೃತಿ, ಇನ್ನೇನೇನೋ ಸಂಸ್ಕೃತಿ ಅಂತ ನೀವು ತಂದ್ರಿ. ಅದಲ್ಲ, ಪರ್ಯಾಯ ಸಂಸ್ಕೃತಿ ಅಂತ ಹೇಳಿ ನಾನು ಪುಸ್ತಕನೇ ಬಂದಿದೆ, ಪ್ರಕಟಿಸಿದ್ದೀನಿ ನಾನು. ನೀವು ಅದನ್ನು ಮೆಚ್ಚಿದ್ದೀರಿ. ಆದರೆ ಲೇವಡಿ ಮಾಡ್ತೀರ ಹಿಂದ್ಗಡೆ. ನಾನು ಅಕಾಡೆಮಿಕ್ ಚಳುವಳಿ ಮಾಡಿರೋದು, ನಾನು ಪ್ರಾರಂಭ ಮಾಡಿದ್ದು. ಅದೇ ನನ್ನ ಬದುಕನ್ನು ಹಾಳು ಮಾಡಿಬಿಡ್ತು. ಯಾಕಂದರೆ ಸಾಹಿತ್ಯ ಅನ್ನೋದು ಯೂನಿವರ್ಸಿಟಿಯವರು ಸ್ವತ್ತಾಗಿದೆ. ನೀವು ಪತ್ರಕರ್ತರಿಗೂ ಹೇಳಿದ್ದೀನಿ, ಪತ್ರಕರ್ತರು ಎಷ್ಟೇ ಪುಸ್ತಕಗಳು ಬರೆದಿರಬಹುದು, ಆದರೆ ನಿಮಗೆ ಶಿಷ್ಯ ವರ್ಗ ಇಲ್ಲ. ಏನಾದರೂ ಅಭಿಮಾನದಿಂದ ಜನಸಾಮಾನ್ಯ ತಗೋಬೋದು, ಆದರೆ ಅವರಿಗೆ ಶಿಷ್ಯ ವರ್ಗ ಇದೆ. ಎಲ್ಲ ಕಡೆ ಈಡು ಅಂತಾರೆ ಅದನ್ನ. ಅಲ್ಲಲ್ಲಿ ಇಟ್ಟಿದ್ದಾರೆ ಅವರು ಹೊಗಳ್ಕೊಂಡು ಏನಿಲ್ಲದೆ ಇರೋ ಹೊಗಳೋದು, ಬೈಯೋದಕ್ಕೂ ಅದಕ್ಕೇನೆ. ಈಗ ಉದಾಹರಣೆ, ಇಬ್ಬರು ಸೆಮಿನಾರ್ನಲ್ಲಿ ಮಾತಾಡ್ತಾರೆ. ಇದು ಹೇಳ್ತೀನಿ, ಇದು ಹೇಳದೇ ಇರೋ ಗೊತ್ತಾಗೋದೇ ಇಲ್ಲ. ಇಬ್ಬರು ಸೆಮಿನಾರ್ನಲ್ಲಿ ಮಾತಾಡ್ತಾರೆ. ಯಾರೋ ಒಬ್ಬ ಅವನ ಹೆಸರು ಏನೋ ಒಂದು ಯಾರನ್ನಾರು ಒಬ್ಬರು ಹೇಳಬೇಕಲ್ಲ. ಈಗ ಇವತ್ತು ಮಾತಾಡೋವಂಥ ಯಾರೋ ಒಬ್ಬ ವ್ಯಕ್ತಿ ಹನುಮಂತಯ್ಯ ಆಯಿತು. ಇನ್ನೊಬ್ಬ ಇವ್ ಮಾತಾಡ್ತಾನೆ, ಅದು ಯಾರೋ ಮಲ್ಲೇಪುರಂ ವೆಂಕಟೇಶ್ ಅಂತ ಇಟ್ಕೊಂಡ. ಇವನು ಅಭಿಪ್ರಾಯವನ್ನು ಆತ ಇಷ್ಟಪಡಲ್ಲ, ಅಥವಾ ಆತನ ಅಭಿಪ್ರಾಯ ಇಷ್ಟಪಡಲ್ಲ. ಆದರೆ ವಾಕ್ಯಕ್ಕೂ ಹನುಮಂತಯ್ಯ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಆದರೆ ನಾನು ಎಷ್ಟು ಸಲ ನೀನು ಒಂದು ಭಾಷಣದಲ್ಲಿ 15 ನಿಮಿಷ 20 ನಿಮಿಷ ನಾವು 25 ಸಲ ಹೇಳಿರ್ತೀಯ. ಇದು ಅಂದರೆ ಇದನ್ನು ಗ್ಯಾಂಗ್ ಹೇಗೆ ಮಾಡ್ತಾರೆ ಇವರು ಅಂತಂದರೆ, ನೀನು ನಿಜವಾಗಿಯೂ ನನಗೆ ಕೂತು ಜಾಗದಲ್ಲೇ ಕವಿರಾಜ ಮಾರ್ಗದಿಂದ ಹಿಡಿದು ಅಥವಾ ಅಲ್ಲಿಂದ ಮುದ್ದಣ್ಣನವರೆಗೆ ನಾನು ಅಧಿಕೃತವಾಗಿ ಏನು ಕೇಳಿದ್ರೂ ಹೇಳಬಲ್ಲೆ. ಹಾಗೇ ಕರ್ನಾಟಕದಲ್ಲಿರುವ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಹಿರಿಯರಲ್ಲ ಕಿರಿಯರು ಬರೀತಾ ಇದ್ರು, ಅವ್ರ ಹೆಸರು ಹೇಳಬಲ್ಲೆ ನಾನು. ಅವ್ರು ಓದಿದ್ದೀನಿ ನಾನು. ಇಲ್ಲಿ ನನ್ನ ಹೆಸರು ಅಲ್ಲಕ್ಕೂರು ಆನಂದ ಅನ್ನೋ ಅವ್ನು ನನ್ನ ನೋಡಿಲ್ಲ, ನಾನು ಅವ್ನು ನೋಡಿಲ್ಲ. ತುಂಬ ಚೆನ್ನಾಗಿ ಬರೀತಾ ಇದ್ದ ಆ ಹುಡುಗ. ನನ್ನನ್ನು ನಮ್ಮ ಈ ಪುರುಷೋತ್ತಮ ಅಂತ ಬಂದಿದ್ದಾನಲ್ಲ ಇವನು, ಅವ್ನು ಸಾಯಕ್ಕೆ ಒಂದು ವಾರದ ಮುಂಚೆ ಫೋನ್ನಲ್ಲಿ ನನ್ನ ಕೈಲಿ ಮಾತಾಡಿಸ್ತಾ, ಗುರುಗಳೇ ನೀವು ಬರಬೇಡಿ, ನೀವು ದೊಡ್ಡವರು, ನಾನೇ ನಿಮ್ಮ ಮನೆಗೆ ಬರ್ತೀನಿ, ನಮ್ಮ ಏರಿಯಾಕ್ಕೆ ಬಂದಿದ್ದೀನಿ, ನಮ್ಮ ಊರಿಗೆ ಬಂದಿದ್ದೀರಿ, ನಮ್ಮ ತಾಲೂಕಿಗೆ ಬಂದಿದ್ದೀನಿ ಅಂತ. ತೆಲುಗು ಸಾಹಿತ್ಯ ಭಾಳ ಅವನು ಮಾಡಿದ್ದಾನೆ. ಅವ್ನು ಚಲಮ್ಮೆಲ್ಲ ಅನುವಾದ ಮಾಡಿದ್ದಾನೆ, ಕೆಲಸ ಮಾಡಿದ್ದಾನೆ. ಅವನು ಬಿಡಿ, ಅವನ ಜೀವನದ ಬಗ್ಗೆ ನಾನು ಮಾತಾಡಲ್ಲ, ಈಗ ನೋಡಿಲ್ಲ. ಆದರೆ ಹೀಗೆ ನನ್ನ ಸಂಪರ್ಕ. ಅವನು ಅಂಬರೀಷ್ ನುಡ್ಗೋಣಿ, ಕುಂವೀರ್ ಭದ್ರಪ್ಪ ಅಣ್ಣ ಅಂತಾನೆ ನನ್ನನ್ನು. ನಾನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನಗೆ ಹೆಚ್ಚು ದುಡ್ಡು ಕೊಟ್ಟಿರೋದು, ಕಾರ್ಯಕ್ರಮಕ್ಕೆ ಕರೆದಿರೋದು ಉತ್ತರ ಕರ್ನಾಟಕದವರು. ಯಾಕೆ ಅಂದರೆ ಅವನು ಕರೆಸ್ರಿ. ಇದೇ ಸತೀಶ್ ಜಾರಕಿಹೊಳಿ ಮಿನಿಸ್ಟ್ರು ಆಗದೇ ಇದ್ದಾಗ 50ನೇ ವಯಸ್ಸಿನ ಹುಟ್ಟು ಹಬ್ಬಕ್ಕೆ ಆ ಕಡೆಯಿಂದ ಒಬ್ಬ ಸಾಹಿತಿಗಳ ಕರೆಸ್ರಿ, ನೇರವಾಗಿ ಮಾತಾಡಬೇಕು. ಅವನು ನೇರವಾಗೇ ಇದ್ದ. ನನ್ನ ಕರೆಸಿದ್ರು ಅಲ್ಲಿ ಜನ 50ನೇ ವರ್ಷ ಒಟ್ಟಿಗೆ. ಅವತ್ತು ಇಬ್ರಾಹಿಂ ಉದ್ಘಾಟನೆ, ನಾನು ಅಧ್ಯಕ್ಷತೆ. ಇಬ್ರಾಹಿಂ ಹೇಳ್ದ, ಇಲ್ಲ ಅವ್ರು ಮೊದಲು ಮಾತಾಡ್ಬಿಡ್ಲಿ, ನಮ್ಗೆ ಆಮೇಲೆ ಏನೂ ಅವಕಾಶ ಸಿಕ್ಕೋದಿಲ್ಲ ಅಂತ ನನ್ನ ಕೈಲಿ ಮೊದಲು ಮಾತಾಡಿಸ್ತಾ ಅವನು. ಹೀಗೆ ನಾನು ಉತ್ತರ ಕರ್ನಾಟಕ ಯಾಕೆ ಹೇಳ್ತೀನಿ ಅಂದರೆ, ನನ್ನ ಮಾತು ಆ ಜನಕ್ಕೆ ಮುಟ್ತದೆ. ಈ ಹಳೆ ಮೈಸೂರಿನವ್ರು ಇಡ್ಲಿ ದೋಸೆ ಚಿತ್ರಾನ್ನ ತಿನ್ನೋರಿಗೆ ಅಯ್ಯೋ ಅವನು ಬೇಡಪ್ಪ, ಅಪತ್ಯ, ಬೈತಾನೆ. ಏನು ನನ್ನ ವೇದಿಕೆಗೆ ಬಂದು ಬೈಯಕ್ಕೆ ಬರೋದು? ಬೇಂದ್ರೆ ಬಗ್ಗೆ ಮಾತಾಡೋದ್ರೆ ಬೇಂದ್ರೆ ಬಗ್ಗೆ ಮಾತಾಡ್ತೀನಿ, ಹೋಗಿ ಮಾತಾಡಿದ್ದೀನಿ. ಶ್ಯಾಮ್ ಸುಂದರ್ ಬಿದರಕುಂದಿ ಅವರು ನನ್ನ ಕರೆಸಿದ್ರು, ಹೋಗಿ ಮಾತಾಡಿದ್ದೀನಿ. ಅಲ್ಲೇ ಹೋಗಿ ಮಾತಾಡಬೇಕು. ಬೇಂದ್ರೆ ಬಗ್ಗೆ ನಾನು ಹಿಂದ್ಗಡೆ ಮಾತಾಡೋದಲ್ಲ, ಅಲ್ಲೇ ಮಾತಾಡಬೇಕು. ನೀವು ಎಲ್ಲಿ ಕರೆದ್ರೂ, ನಾನು ಗೋಕಾಕರ ಬಗ್ಗೆ ಕರೆದ್ರೂ ಮಾತಾಡ್ತೀನಿ, ಅದೇನು ಅನ್ಮುಲಾಜೆ ಇಲ್ಲ.
ಸೊ ಇಷ್ಟು ಸಿದ್ಧತೆ ಮಾಡ್ಕೊಂಡಿರೋವನ್ನ ನೀವು ಬಫೂನ್ ಥರ ಕಾಣ್ತಾ ಇದ್ದೀರಲ್ಲ. ಅಂದ್ರೆ ಸಿದ್ಧತೆ, ತಯಾರಿ, ಅನುಭವ ಇದೆಲ್ಲವೂ ಬೇಡ ಅಂತಲ್ಲ ಅಲ್ವಾ? ನಾನು ಘಟಿಕೋತ್ಸವ ಭಾಷಣ ಮಾಡುವ ಅರ್ಹತೆ ಇರೋ ವ್ಯಕ್ತಿಗೆ ಎಷ್ಟು ಕಾಲ ಹೋಗಿ ನಾನು ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ಭಾಷಣ ಮಾಡೋಕ್ಕಾಗತ್ತೆ ರೀ? ಅದನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಬಾಗಿಲು. ಅಲ್ಲಿಗೆಲ್ಲ ನಮ್ಮನ್ನು ಕರೀದೇ ಇದ್ದಂಗೆ ಇವ್ರು ಮಾಡಿದ್ದಾರೆ. ಬದುಕ ಗೊಡದ ಜನ ಅಂತ ಕಾದಂಬರಿ ನಾನು ಹೆಸರು ನಾನಿಟ್ಟರು, ಅವ್ರ ನಡುವೆ ಬದುಕಿದ್ದೆ. ಆ ಕಾದಂಬರಿಯ ಥೀಮೆ ಅಂಥದ್ದು. ಕನ್ನಡದ ಕಾಫ್ಕಾ ಅಂತಾರೆ ನನ್ನನ್ನು, ಫ್ರಾಂಜ್ ಕಾಫ್ಕಾ. ಇವರು ಕಾಮು ಇಷ್ಟಪಡ್ತಾರೆ, ಒಬ್ಬರು ಎಲಿಯಟ್ಟನ್ನು ಇಷ್ಟಪಡ್ತಾರೆ, ಇನ್ನೊಬ್ಬ ಯಾರನ್ನೋ ಇಷ್ಟಪಡ್ತಾರೆ. ಆದರೆ ಕಾಫ್ಕಾ ಹಂಗಿದ್ದವನು. ಆ ಪರಿಸ್ಥಿತಿಯೇ ನಂದು. ಅದು ಏನು ಮಾಡೋಕ್ಕಾಗತ್ತೆ? ಆದರೂ ಬುಕ್ ಕಲೆಕ್ಟ್ ಮಾಡಿದೆ. ನೀವು ಪುಸ್ತಕ ಮನೆ ವೈಶಿಷ್ಟ್ಯ ಹೇಳಿಬಿಟ್ರೆ ಇವತ್ತವರೆಗೂ ಜಗತ್ತಿನಲ್ಲಿ ಎಲ್ಲೂ ಇಲ್ಲದೆ ಇರುವಂಥ ಒಂದು ಏನಂತಾರೆ ಅದನ್ನು ಒಂದು ಮಾಡೆಲ್ ಮಾಡಿದ್ದೀನಿ ನಾನು. ಹೇಳಿ ಅದನ್ನು. ಅದೇನಂತಂದರೆ ಪ್ರಾಚೀನ ಸಾಹಿತ್ಯ ತಗೊಳ್ಳೋಣ. ಇದು ಗೊತ್ತಿದೆ, ಬರೆದಿದ್ದಾರೆ, ಎಲ್ಲರೂ ಬಳಸ್ಕೊಂಡಿದ್ದಾರೆ. ಇದು ಅದ ಮುಂದಕ್ಕೆ ಹೇಳೋಕ್ಕೆ ಹೇಳ್ತೀನಿ. ಯೂನಿವರ್ಸಿಟಿಗಳಲ್ಲಿ PhD ರಿಜಿಸ್ಟರ್ ಮಾಡ್ತಾರೆ. ಅಲ್ಲೇನೂ ಇಲ್ಲ, ಬರೋದಿಲ್ಲಿಗೆ ಪುಸ್ತಕ ಮನೆಗೆ ಬರೋದು. ಅವರೇ ಕಳಿಸ್ತಾರೆ, ಪುಸ್ತಕ ಮನೆಗೆ ಹೋಗಿ ಅಲ್ಲಿ ಹೋಗಿ ಅಂತ. ಆದ್ರೆ ಹರಿಹರ ಪ್ರಿಯ ಬೇಡ. ಅಲ್ಲೂ ನನ್ನ ಹೆಸರು ಮೆನ್ಷನ್ ಮಾಡ, ಬೇರೆಯವ್ರು ಬೇಡ್ರಿ, ಇವರು ಅವಧೂತ ಪವಧೂತ ಅಂತ ಕೀರಮ್ಮ ನಾಗರಾಜ ಇವರೆಲ್ಲರಿಗೂ ಗುರು ಅಂತೂ ಅವಧೂತ ಅನ್ನೋ ಹಾಗೂ ಆತನೇ ಕಾವ್ಯ ಪ್ರೇಮಿ ಅನ್ನೋ ಹಾಗೂ ಪ್ರಚಾರದಲ್ಲಿದೆ. ಅದನ್ನು ನಾನು ಇದು ಮಾಡೋದಿಲ್ಲ. ಆದರೆ ಆತ ನನಗೆ ಎಷ್ಟು ಬೆಲೆ ಕೊಡ್ತಾಯಿದ್ರು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಯಾಕೆ ಇವ್ರಿಗೆ ಗೊತ್ತಿಲ್ಲ? ನಾನು ಅವ್ರ ಜೊತೆ ಇದ್ದಿದ್ದು ಇವ್ರಿಗೆ ಗೊತ್ತಿಲ್ವಾ? ಯಾಕೆ ಮಾತು ಹೇಳ್ತೀನಿ ಅಂದರೆ, ಬೇಂದ್ರೆ ಬಗ್ಗೆ ಅವರು ಹಂಪೆ ಯೂನಿವರ್ಸಿಟಿಲಿ ಕೆಲಸ ಮಾಡುವಾಗ ಬೇಂದ್ರೆ ಬಗ್ಗೆ ವರ್ಕ್ ಮಾಡಬೇಕು ಅಂದರೆ ಅವ್ರ ಪುಸ್ತಕ ಮನೆಗೆ ಯಾಕೆ ಬಂದರು? ನಾನೇನು ಮಹಾನುಭಾವ ಅಲ್ಲ, ಇವ್ರ ಪ್ರಕಾರ ಅವತ್ತೂ ಅಲ್ಲ ಇವತ್ತೂ ಅಲ್ಲ ತಾನೇ. ಅದು ದಾಖಲಿದೆಯಲ್ಲ. ಆಕರ ವಿಜ್ಞಾನಿ ಅಂತ ಕರೆದಿರೋದು ಯಾರು ನನ್ನನ್ನು? ಕೀರಮ್ಮ ಅವರೇ ಬರೆದಿದ್ದಾರೆ. ಆದರೂ ನೀವು ಒಪ್ಪಲ್ವಾ? ಅರೆ ನನಗೆ ಭಾರತ ರತ್ನ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ, ಅದು ನೀವು ಒಪ್ಕೊಳ್ಳಲ್ವಾ? ಏನು ಈ ಥರ ಇಷ್ಟು ಕೀಳು ಮನಸ್ಸ ಕನ್ನಡಿಗರು? ಇದಕ್ಕೆ ಕಾರಣ ಏನು? ಅದೇ ಅಸೂಯೆ, ಹೊಟ್ಟೆ. ಏನಂತಂದರೆ ಮಾನವನ ಈಗ ಅದನ್ನೆಲ್ಲ ಎಂಥದ್ದು ಕಾರಂತರು ಒಂದು ವಿಶೇಷ ಭಾಷಣದಲ್ಲೇ ಮಾಡಿದ್ದಾರೆ. ಅವರು ಒಂದು ವಿಶ್ವವಿದ್ಯಾನಿಲಯದ ಒಂದು ಇದರಲ್ಲಿ ಏನಂತಂದರೆ, ಮನುಷ್ಯನಲ್ಲಿ ಎಲ್ಲ ಪ್ರಾಣಿಗಳ ಗುಣಗಳು ಇವೆ ಅಂತ. ಕೋತಿಗಳಲ್ಲಿ ಒಂದು ಗಂಡು ಕೋತಿ ಇರುತ್ತೆ, ಅದರ ಗುಂಪನ್ನು ಅದೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕೋತಿ ಬರೋಕ್ಕೆ ಬಿಡಲ್ಲ. ಈ ಕೋತಿ ವರ್ಗದವರು ಇವರು. ಯೂನಿವರ್ಸಿಟಿ ಮೇಷ್ಟ್ರುಗಳೆಲ್ಲ ನನ್ನ ಪ್ರಕಾರ ಕೋತಿ ವರ್ಗದವರೇ, ಬಿಡಲ್ಲ ಇನ್ನೊಬ್ಬನ. ಅವನು ಈಗ ಹರಿಹರ ಪ್ರಿಯನೂ ಕಾವ್ಯ ಪ್ರೇಮಿ ಅಂತ ಹೇಳಿದಾಗ ನಾವು ಒಂದು ದಿನ ಹೇಳಿದೆ ನಾನು, ನೋಡ್ರಿ ಯತಿ ಅನ್ನೋದು ತಿಳಿದಿರೋದನ್ನು ಮಾತಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಇಲ್ಲ, ಆಂಧ್ರದಲ್ಲಿದೆ ಯತಿ ಅನ್ನೋದು. ಯತಿ ಇಲ್ಲದೇ ಕಾವ್ಯ ಬರೆಯೋ ಹಾಗಿಲ್ಲ. ನಮ್ಮಲ್ಲಿ ಅರ್ಥ ಯತಿ ಇದೆ ಅಂದರು ಕೀರಮ್ಮು. ನನ್ನ ಜೊತೆ ಮಾತಾಡ್ತಾ ಇದ್ದ, ಚರ್ಚೆ ಮಾಡ್ತಾ, ಸಮಾನವಾಗಿ ಚರ್ಚೆ ಮಾಡ್ತಾ ಇದ್ದೋ. ನೀವು ಕರೀರಿ ಯೂನಿವರ್ಸಿಟಿಗೆ, ಕನ್ನಡದಲ್ಲಿ ಅರ್ಥಯತಿ ಅನ್ನೋದು ಇದೆ. ಅರ್ಥ ಅಂತಂದರೆ ಅರ್ಥಕ್ಕೆ ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ನಿಲ್ಲಿಸೋದೇ ಅರ್ಥಯತಿ. ಯತಿ ಅನ್ನೋದಿಲ್ಲ, ಆಂಧ್ರದಲ್ಲಿದೆ. ಅದಕ್ಕೆ ಆಂಧ್ರದ ಕಾವ್ಯಗಳು ಯಾಕೆ ಅಂತಂದರೆ ಅಂದು ಗಲಡಿಂದು ಗಲಡರಿ ಯತಿ, ಅಂದು ಗಲಡಿಂದು ಗಲಡನಿ ಸಂದೇಹಮು ಒಲದು ಚಕ್ರೀ ಸರ್ವೋಪಗತುಂಡು ಎಂದೆಂದು ವೆದಕಿ ಚೂಚಿನ ಅಂದಂದೇ ಗಲಡು ದಾನವಾಗ್ರಣಿ ವಿಂಟೆ. ಪೋತನನ್ ಭಾಗವತದಲ್ಲಿ ಬರೋ ಪದ್ಯ ಇದು. ಇದು ನಾವು ಹೇಳಿದೆ, ಆತ ಕುಣಿದಾಡ್ಬಿಟ್ಟ. ಆತನಲ್ಲಿ ಏನಾಗುತ್ತೆ ಗ್ರಹಿಸುವ ಮತ್ತು ಅಕ್ಸೆಪ್ಟ್ ಮಾಡುವ ಆತನಿಗೆ. ನಾನು ಹೇಳೋದು ಅದನ್ನೇ. ಅದೊಂದು ಸಣ್ಣ ಹುಡುಗ ಹೇಳಿದ್ರು ಅದು ಸೌದು ಅಂತಾದ್ರೂ ಒಪ್ಕೊಳ್ತೀವಿ. ಹೌದು. ಅದಕ್ಕೆ ಕಾರಣ ಏನು ಅಂತಂದರೆ ಸಹೃದಯತೆ. ಇಡೀ ಜಗತ್ತಿಗೆ ಭಾರತ ದೇಶ ಕೊಟ್ಟಂತಹ ಶಬ್ದಗಳಲ್ಲಿ ಇದೊಂದು. ಸಹೃದಯತೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಮೀನಿಂಗೇ ಇಲ್ಲ, ಅರ್ಥವೂ ಇಲ್ಲ, ಶಬ್ದವೂ ಇಲ್ಲ. ಹಾಗೆ ತಗೊಂಡಿದ್ದಾರೆ ಅವರು. ಸಹೃದಯತೆ ಅಂತಲೇ ತಗೊಂಡಿದ್ದಾರೆ.